ದೇವನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ಈ ಭಾನುವಾರದ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ, ದೇವರನ್ನು ಸ್ತುತಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಅವಕಾಶವನ್ನು ಕೊಟ್ಟಿರುವಾಗ ದೇವರು ಮಾಡಿರುವಂಥ ಉಪಕಾರಗಳನ್ನು ನೆನೆಸಿ ಕೃತಜ್ಞತೆಯಿಂದ ಆತನಿಗೆ ನಾವು ಸ್ತೋತ್ರವನ್ನು ಸಲ್ಲಿಸುವ ಪ್ರಾರ್ಥನೆಯೊಂದಿಗೆ ಇಂದಿನ ಆರಾಧನೆಯನ್ನು ನಾವು ಪ್ರಾರಂಭ ಮಾಡುವ. ನಮ್ಮ ಶಿರಗಳನ್ನು ಬಾಗಿ ಭೂಮಿ ಆಕಾಶವನ್ನು ಉಂಟು ಮಾಡಿರುವ ಕರ್ತನ ಕಡೆಗೆ ನಮ್ಮ ಹೃದಯದ ಕಣ್ಣುಗಳನ್ನು ಎತ್ತಿ ದೇವರು ಮಾಡಿರುವಂಥ ಉಪಕಾರಗಳನ್ನು ನೆನೆಸಿ ಕೃತಜ್ಞತೆಯಿಂದ ಪ್ರಾರ್ಥನೆ ಮಾಡುವ. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಮತ್ತೊಂದು ಆವರ್ತಿ ನಿಮಗೆ ಕೃತಜ್ಞತೆಯನ್ನು ವಂದನೆಯನ್ನು ನಾವು ಸಲ್ಲಿಸುತ್ತೇವೆ. ಪರಲೋಕವು ನಿನ್ನ ಸಿಂಹಾಸನವು, ಭೂಮಿಯು ನಿನ್ನ ಪಾದಪೀಠವು. ನಿನ್ನ ಪಾದಪೀಠದ ಕೆಳಗೆ ನಿಮ್ಮ ಮಕ್ಕಳಾದ ನಾವು ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ನಿಮ್ಮನ್ನು ಆರಾಧಿಸುವಂತೆ, ನಿಮ್ಮನ್ನು ಸ್ತುತಿಸುವಂತೆ, ನಮ್ಮ ಜೀವಿತದಲ್ಲಿ ಕೊಟ್ಟಿರುವಂತಹ ಈ ಶ್ರೇಷ್ಠವಾದ ಸಮಯಕ್ಕಾಗಿ ನಾವು ವಂದನೆಯನ್ನು ಸಲ್ಲಿಸುವಂಥವರಾಗಿದ್ದೇವೆ. ಹೌದು ಕರ್ತನೆ, ಸೋಮವಾರದಿಂದ ಶನಿವಾರದ ತನಕ ನಮ್ಮ ದೈನಂದಿನ ಕೆಲಸಗಳಲ್ಲಿ ಕರ್ತನೆ ನಾವು ಭಾಗಿಗಳಾಗುವಂತೆ, ಹೌದು ಕರ್ತನೆ, ನೀನು ಕೃಪೆ ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಅಪಾಯಗಳು, ಅನರ್ಥಗಳು, ರೋಗಗಳು, ದುಃಖಗಳು, ಪ್ರತಿಕೂಲಗಳು ಯಾವುದುಗಳು ಕರ್ತನೆ ಬರದಂತೆ ಕರ್ತನೆ ನಮ್ಮನ್ನು ಕಾಪಾಡಿದ್ದಿ. ಕರ್ತನೆ, ಅನೇಕರು ಕರ್ತನೆ ಈ ಒಂದು ಸಂಭವಗಳ ಮೂಲಕವಾಗಿ ಹಾದು ಹೋದಾಗಿಯೂ ನಿನ್ನ ಕೃಪೆಯಿಂದ, ನಿನ್ನ ಸಂರಕ್ಷಣೆಯಿಂದ ಪ್ರತಿಯೊಬ್ಬರನ್ನ ಕಾದು ಕಾಪಾಡಿ ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ಆರೋಗ್ಯದೊಂದಿಗೆ ನಿಮ್ಮನ್ನು ಆರಾಧಿಸುವಂತೆ, ನಿಮ್ಮನ್ನು ಸ್ತುತಿಸುವಂತೆ ನಮ್ಮ ಜೀವಿತದಲ್ಲಿ ಕೃಪೆ ಮಾಡಿದ್ದಕ್ಕಾಗಿ ನಿಮಗೆ ವಂದನೆ. ಇಂದಿನ ಆರಾಧನೆಯನ್ನ ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ನಾವು ಆರಂಭಿಸುವಂತವರಾಗಿದ್ದೇವೆ. ತ್ರಿಯೇಕ ದೇವರ ಸಾನ್ನಿಧ್ಯವನ್ನ ಪ್ರಾರಂಭದಿಂದ ಅಂತ್ಯದವರೆಗೆ ನಾವು ಅನುಭವಿಸುವಂತೆ ನೀನು ಕೃಪೆ ಮಾಡು. ಹಾಡುವಂತಹ ಹಾಡುಗಳು, ಧ್ಯಾನಿಸುವಂತಹ ದೇವರ ವಾಕ್ಯ ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದುವಂತೆ ಕೃಪೆ ಮಾಡು. ಹೌದು ಕರ್ತನೆ, ವಿವಿಧ ಸ್ಥಳಗಳಲ್ಲಿ ಕರ್ತನೆ ಈ ಒಂದು ಆರಾಧನೆಯಲ್ಲಿ ವಿವಿಧ ಮಾಧ್ಯಮಗಳ ಮೂಲಕ ಭಾಗಿಯಾಗುವಂತಹ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸುತ್ತೇವೆ. ಪ್ರತಿಯೊಬ್ಬರನ್ನ ಆಶೀರ್ವದಿಸು. ಈ ದಿನ ಬೇಕಾಗಿರುವಂತಹ ನಿನ್ನ ಆತ್ಮಿಕ ಮನ್ನವನ್ನ ನಿಮ್ಮ ಮಕ್ಕಳಿಗೆ ದಯಪಾಲಿಸು. ಪ್ರಾರ್ಥನೆಗಳಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ಮತ್ತೊಂದು ಆವರ್ತಿ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ಪ್ರೀತಿಯ ವಂದನೆಯನ್ನ ಸಲ್ಲಿಸುವಂತವರಾಗಿದ್ದೇವೆ. ಈ 2020 ಡಿಸೆಂಬರ್ ತಿಂಗಳಿನ 2ನೇ ಭಾನುವಾರ ಈ ಒಂದು ಮಾಧ್ಯಮದ ಮೂಲಕ ಮತ್ತೊಂದು ಆವರ್ತಿ ದೇವರನ್ನ ಸ್ತುತಿಸುವುದಕ್ಕೆ, ದೇವರನ್ನ ಸಾಕ್ಷೀಕರಿಸುವಂತೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿರುವಂತಹ ಈ ಒಂದು ಸಮಯಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುತ್ತೇವೆ. ಬನ್ನಿರಿ, ಹಾಡುಗಳ ಹಾಡಿ ದೇವರನ್ನ ನಾವು ಮಹಿಮೆಪಡಿಸುವ. ಎಲ್ಲ ಕಾಲದಳು ಎಲ್ಲ ವೇಳೆಯಳು ದೇವರೇ ನಿನ್ನನ್ನೇ ಸ್ತುತಿಪೆ, ರಕ್ಷಕ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ, ಎಲ್ಲ ವೇಳೆಯೋಳು ಸ್ತುತಿಪೆ ಎಂಬ ಹಾಡನ್ನು ಹಾಡಿ ದೇವರನ್ನು ನಾವು ಮಹಿಮೆಪಡಿಸುವ. 34ನೇ ಕೀರ್ತನೆಯಲ್ಲಿ ದಾವೀದನು ಹೇಳಿರುವಂಥದ್ದು, ನಾನು ಯೆಹೋವನನ್ನು ಎಡೆಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು. ಬನ್ನಿ, ಹಾಡುಗಳನ್ನು ಹಾಡಿ ದೇವರನ್ನು ನಾವು ಮಹಿಮೆ ಪಡಿಸುವ. ಎಲ್ಲ ಕಾಲದೋಳು ಎಲ್ಲ ವೇಳೆಯೋಳು ದೇವರೇ ನಿನ್ನನ್ನೇ ಸ್ತುತಿಪೆ, ರಕ್ಷಕ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ, ಎಲ್ಲ ವೇಳೆಯೋಳು ಸ್ತುತಿಪೆ. ಯೇಸುವೇ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ, ಎಲ್ಲ ವೇಳೆಯೋಳು ಸ್ತುತಿಪೆ. ಆದಿಯು ನೀನೇ, ಅಂತ್ಯವು ನೀನೇ, ಜ್ಯೋತಿಯು ನೀನೇ, ನನ್ನ ಭಾಗ್ಯವು ನೀನೇ. ಆದಿಯು ನೀನೇ, ಅಂತ್ಯವು ನೀನೇ, ಜ್ಯೋತಿಯು ನೀನೇ, ನನ್ನ ಭಾಗ್ಯವು ನೀನೇ. ಎಲ್ಲ ಕಾಲದೋಳು ಎಲ್ಲ ವೇಳೆಯೋಳು ದೇವರೇ ನಿನ್ನನ್ನೇ ಸ್ತುತಿಪೆ, ರಕ್ಷಕ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ,
ಎಲ್ಲ ವೇಳೆಯೋಳು ಸ್ತುತಿಪೆ. ಯೇಸುವೆ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ, ಎಲ್ಲ ವೇಳೆಯೋಳು ಸ್ತುತಿಪೆ. ಮಾನವು ನೀನೇ, ದಾನವು ನೀನೇ, ಪಾನವು ನೀನೇ, ನನ್ನ ಧ್ಯಾನವು ನೀನೇ. ಮಾನವು ನೀನೇ, ದಾನವು ನೀನೇ, ಪಾನವು ನೀನೇ, ನನ್ನ ಧ್ಯಾನವು ನೀನೇ. ಎಲ್ಲ ಕಾಲದೋಳು ಎಲ್ಲ ವೇಳೆಯೋಳು ದೇವರೇ ನಿನ್ನನ್ನೇ ಸ್ತುತಿಪೆ. ರಕ್ಷಕ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ, ಎಲ್ಲ ವೇಳೆಯೋಳು ಸ್ತುತಿಪೆ. ಯೇಸುವೆ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ, ಎಲ್ಲ ವೇಳೆಯೋಳು ಸ್ತುತಿಪೆ. ತಂದೆಯು ನೀನೇ, ತಾಯಿಯು ನೀನೇ, ತಾರಕ ನೀನೇ, ನನ್ನ ಆಶ್ರಯ ನೀನೇ. ತಂದೆಯು ನೀನೇ, ತಾಯಿಯು ನೀನೇ, ತಾರಕ ನೀನೇ, ನನ್ನ ಆಶ್ರಯ ನೀನೇ. ಎಲ್ಲ ಕಾಲದೋಳು ಎಲ್ಲ ವೇಳೆಯೋಳು ದೇವರೇ ನಿನ್ನನ್ನೇ ಸ್ತುತಿಪೆ. ರಕ್ಷಕ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ, ಎಲ್ಲ ವೇಳೆಯೋಳು ಸ್ತುತಿಪೆ. ಯೇಸುವೆ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ, ಎಲ್ಲ ವೇಳೆಯೋಳು ಸ್ತುತಿಪೆ. ಮಾರ್ಗವು ನೀನೇ, ಸತ್ಯವು ನೀನೇ, ಜೀವವು ನೀನೇ, ನಂಬಿಗಸ್ತನು ನೀನೇ. ಮಾರ್ಗವು ನೀನೇ, ಸತ್ಯವು ನೀನೇ, ಜೀವವು ನೀನೇ, ನಂಬಿಗಸ್ತನು ನೀನೇ. ಎಲ್ಲ ಕಾಲದೋಳು ಎಲ್ಲ ವೇಳೆಯೋಳು ದೇವರೇ ನಿನ್ನನ್ನೇ ಸ್ತುತಿಪೆ. ರಕ್ಷಕ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ, ಎಲ್ಲ ವೇಳೆಯೋಳು ಸ್ತುತಿಪೆ. ಯೇಸುವೆ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ, ಎಲ್ಲ ವೇಳೆಯೋಳು ಸ್ತುತಿಪೆ. ಹಲ್ಲೆಲೂಯಾ. ಎಲ್ಲ ಕಾಲದೊಳು ಎಲ್ಲ ವೇಳೆಯೊಳು ದೇವರೇ ನಿನ್ನನ್ನೇ ಸ್ತುತಿಪೆ. ಆದಿಯು ನೀನೇ, ಅಂತ್ಯವೂ ನೀನೇ, ಜ್ಯೋತಿಯು ನೀನೇ, ನನ್ನ ಭಾಗ್ಯವು ನೀನೇ. ಮಾರ್ಗವು ನೀನೇ, ಸತ್ಯವು ನೀನೇ, ಜೀವವು ನೀನೇ, ನಂಬಿಗಸ್ತನು ನೀನೇ. ಈ ಮುಂಜಾನೆಯಲ್ಲಿ ಈ ಸರ್ವಶಕ್ತನಾದ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಸುಸಂದರ್ಭವನ್ನು ಕೊಟ್ಟಿರುವಾಗ ನಾವು ಕೃತಜ್ಞತೆಯಿಂದ ಆತನನ್ನು ಆರಾಧಿಸುವಂಥವರಾಗಿರಬೇಕು. ದಾವೀದನು ಅಭಿಮಲೇಖನ ಮುಂಭಾಗದಲ್ಲಿ ಸಿಕ್ಕಿ ಹಾಕಿಕೊಂಡಂತಹ ಸಂದರ್ಭದಲ್ಲಿ ದಾವೀದನು ತನ್ನನ್ನು ತಾನೇ ಹುಚ್ಚನನ್ನಾಗಿ ತೋರ್ಪಡಿಸಿಕೊಂಡಂತಹ ಆ ಒಂದು ವೇಳೆಯಲ್ಲೂ ದಾವೀದನು ಹೇಳುವಂಥದ್ದು, ನಾನು ಯೆಹೋವನನ್ನು ಎಡಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು. ನಿನ್ನೆ ದಿನದಲ್ಲಿ ಓದಿದಂತಹ ಒಂದು ಕೊಟೇಶನ್ ಅದು ನನಗೆ ಬಹಳವಾಗಿ ಚಿಂತಿಸುವುದಕ್ಕೆ ಕಾರಣವಾಗಿ ಮಾರ್ಪಟ್ಟಿತು. ಚಾರ್ಲ್ಸ್ ಸ್ಪರ್ಜನ್ ಎಂಬುವಂತಹ ವೇದ ಪಂಡಿತರು ಅಥವಾ
ಪ್ರಸಂಗಿ. ಅವರ ಕುರಿತಾಗಿ ಹೇಳಿರುವಂಥದ್ದು ದ ಪ್ರಿನ್ಸ್ ಆಫ್ ದ ಪ್ರೀಚರ್, ಪ್ರಸಂಗಿಗಳ ರಾಜಕುಮಾರ ಎಂಬುದಾಗಿ ಅವರನ್ನು ಕರೆಯುತ್ತಾರೆ. ಅವರು ಹೇಳಿರುವಂಥದ್ದು ಆರಾಧನೆಯ ಕುರಿತಾಗಿ ಹೇಳಿರುವಂಥ ಒಂದು ಮಾತು ಎ ರಿಜಾಯ್ಸಿಂಗ್ ಹಾರ್ಟ್ ಸೂನ್ ಮೇಕ್ಸ್ ಎ ಪ್ರೈಸಿಂಗ್ ಟಂಗ್ಸ್. ಹರ್ಷಿಸುವಂತಹ ಹೃದಯ ತಕ್ಷಣವಾಗಿ ಆರಾಧಿಸುವಂತಹ ನಾಲಿಗೆಯನ್ನ ಸಿದ್ಧಪಡಿಸುತ್ತದೆ. ಇಂದು ಅನೇಕರು ದೇವರನ್ನ ಆರಾಧಿಸುವಂಥದ್ದು ಪರಿಸ್ಥಿತಿಗಳಿಗೆ, ಸಂದರ್ಭಕ್ಕೆ ಅನುಗುಣವಾಗಿ. ಇಂದು ಅನೇಕರು ಆಲಯಗಳಿಗೆ ಹೋಗುವಂಥದ್ದು ಪರಿಸ್ಥಿತಿಗಳಿಗೆ ಅನುಗುಣವಾಗಿ. ಎಲ್ಲವೂ ಚಂದವಾಗಿ, ಎಲ್ಲವೂ ಸ್ಮೂತ್ ಆಗಿ, ಯಾವುದಕ್ಕೂ ಕೊರತೆಗಳು ಇಲ್ಲದೆ, ಯಾವ ರೋಗ ರುಜಿನಗಳು ಬಾರದೆ, ನಾವು ನೆನೆಸುವಂಥದ್ದು, ಯೋಚಿಸುವಂತಹ ಕಾರ್ಯಗಳು ತಕ್ಷಣಕ್ಕೆ ಕೈಗೂಡುವಂತಹ ಆ ಕಾಲಘಟ್ಟಗಳಲ್ಲಿ, ಅಂತಹ ಸಂದರ್ಭಗಳಲ್ಲಿ ನಾವು ಹೆಚ್ಚಾಗಿ ದೇವರನ್ನ ಸ್ತುತಿಸುವುದಕ್ಕೆ, ದೇವರನ್ನ ಆರಾಧಿಸುವುದಕ್ಕೆ ನಾವು ಉತ್ಸುಕರಾಗಿರ್ತೇವೆ. ಆದರೆ ಪ್ರತಿಕೂಲಗಳು, ವೇದನೆಗಳು, ದುಃಖಗಳು ಬರುವಂತಹ ಸಂದರ್ಭಗಳಲ್ಲಿ ನಾವು ದೇವರನ್ನು, ದೇವಾಲಯವನ್ನು, ದೇವರ ಆರಾಧನೆಯನ್ನು ನಾವು ಮರೆತು ಹೋಗುವಂಥವರಾಗಿದ್ದೇವೆ. ಇಂತಹ ಒಂದು ಕಾಲಘಟ್ಟಗಳಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಅದು ಜನರನ್ನ ನಾವು ದೂಷಿಸಿ ಕಾರಣವಿಲ್ಲ. ಕಾರಣ ನಾವು ದೇವರ ಕುರಿತಾಗಿ ಜನರಿಗೆ ಕೊಟ್ಟಿರುವಂತಹ ತಿಳುವಳಿಕೆ ಅನ್ನುವಂಥದ್ದು ಕೇವಲ ಒಂದು ಸಮೃದ್ಧಿಯ ಸುವಾರ್ತೆಯನ್ನು ಮಾತ್ರ. ಅಪೊಸ್ತಲರ ಕೃತ್ಯಗಳಲ್ಲಿ ನಾವು ನೋಡುತ್ತೇವೆ, ಪೌಲ ಸೀಲರು ದೇವರ ವಾಕ್ಯದ ಮೂಲಕವಾಗಿ ಸೆರೆಮನೆಯಲ್ಲಿ ಹಾಕಲ್ಪಟ್ಟು, ಚಡಿಗಳಿಂದ ಒಡಿಸಲ್ಪಟ್ಟು, ಕೈಕಾಲುಗಳಲ್ಲಿ ಸರಪಳಿಗಳಿಂದ ಬಂಧಿಸಲ್ಪಟ್ಟು, ರಾತ್ರಿಯ ಜಾವಗಳಲ್ಲಿ ಅವರು ಸೆರೆಮನೆಯ ಒಳಭಾಗದಲ್ಲಿ ಅವರು ಆಗಿರುವಂತಹ ಸಂದರ್ಭಗಳಲ್ಲಿ ವೇದನೆ, ಶಾರೀರಿಕವಾಗಿರುವಂತಹ ವೇದನೆ, ಇವೆಲ್ಲವೂ ಅವರು ಅನುಭವಿಸುತ್ತಿರುವಂತಹ ಆ ಒಂದು ಘಟ್ಟಗಳಲ್ಲಿ ಸತ್ಯವೇದ ಹೇಳುವಂಥದ್ದು, ಅವರು ಮಧ್ಯರಾತ್ರಿಯಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ಪ್ರಾರಂಭಿಸಿದರು. ಅವರು ದೇವರನ್ನ ಆರಾಧಿಸುವಂಥದ್ದು ಸೆರೆಯಲ್ಲಿದ್ದಂಥವರು ಲಕ್ಷ್ಯವಿಟ್ಟು ಕೇಳ್ತಾ ಇದ್ದರು ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಆ ಒಂದು ಆರಾಧನೆ, ಆ ಪ್ರತಿಕೂಲದ ಮಧ್ಯದಲ್ಲಿ ಪೌಲನಿಗೆ, ಶೀಲನಿಗೆ ಆರಾಧಿಸದೇ ಇರುವುದಕ್ಕೆ 108 ಕಾರಣಗಳು ಇದೆ. ಕೈಕಾಲುಗಳು ಬಂಧಿಸಲ್ಪಟ್ಟಿದೆ, ಶರೀರದಲ್ಲಿ ತೀರಾ ವೇದನೆ. ಆ ಒಂದು ಘಟ್ಟದಲ್ಲಿ ಅವರು ಶಾಂತವಾಗಿ ಕುಳಿತುಕೊಳ್ಳಬಹುದಾಗಿತ್ತು. ಆದರೆ ಮಧ್ಯರಾತ್ರಿಯಲ್ಲಿ ಪೌಲ ಶೀಲರು ತಮ್ಮ ಪ್ರತಿಕೂಲಗಳ ಆ ಒಂದು ಪ್ರತಿಕೂಲದ ಪರಿಸ್ಥಿತಿಯಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ಪ್ರಾರಂಭಿಸಿದಾಗ ಸತ್ಯವೇದ ಹೇಳುವಂಥದ್ದು, ಜನರು ಆಲಿಸುತ್ತಿದ್ದರು. ಆ ಒಂದು ಆರಾಧನೆಯಲ್ಲಿ ಅವರ ಜೀವಿತದಲ್ಲಿ ಒಂದು ಶಾರೀರಿಕವಾದಂತಹ ಬಿಡುಗಡೆ ಸಂಭವಿಸಿರುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಇವತ್ತು ನಮ್ಮ ಜೀವಿತದಲ್ಲಿ ಶಾರೀರಿಕವಾಗಿರುವಂತಹ ಬಿಡುಗಡೆ ಸಂಭವಿಸದೇ ಇದ್ದಾಗ್ಯೂ ಆತ್ಮಿಕವಾದ ಬಿಡುಗಡೆ ನಮ್ಮ ಜೀವಿತದಲ್ಲಿ ಉಂಟಾಗಬೇಕಾದರೆ ನಾವು ಪರಿಸ್ಥಿತಿಗಳನ್ನ ಮರೆತು ದೇವರನ್ನ ಆರಾಧಿಸುವಂತವರಾಗಿರಬೇಕು. ಪರಿಸ್ಥಿತಿಗೆ ಅನುಗುಣವಾಗಿ ಅಲ್ಲ. ಸ್ಪರ್ಜನ್ ರವರು ಹೇಳಿರುವಂಥದ್ದು ಎ ರಿಜಾಯ್ಸಿಂಗ್ ಹಾರ್ಟ್. ಯಾವ ಹೃದಯದಲ್ಲಿ
ಕೃತಜ್ಞತೆಯ ಸಂತೋಷವು ಉಕ್ಕಿರುತ್ತದೋ, ಆನಂದವು ಉಕ್ಕಿರುತ್ತದೋ, ಅಂತಹ ಹೃದಯದಿಂದ ಆರಾಧನೆಯು ನಾಲಿಗೆಯ ಮೂಲಕ ಹೊರಬರುವಂಥದ್ದಾಗಿದೆ. ಆರಾಧನೆ ಅನ್ನುವಂಥದ್ದು ಕೇವಲ ಶಬ್ದ ಕೋಲಾಹಲವಲ್ಲ. ಆರಾಧನೆಯು ಕೇವಲ ಬಾಯಿಯ ಮೂಲಕವಾಗಿ ಬರುವಂಥದ್ದಲ್ಲ. ನಾವು ದೇವರನ್ನ ಆರಾಧಿಸಬೇಕಾದರೆ, ಯಥಾರ್ಥವಾಗಿ ಆರಾಧಿಸಬೇಕಾದರೆ ಅದು ನಮ್ಮ ಹೃದಯದಲ್ಲಿ ಇರಬೇಕಾಗಿರುವಂಥದ್ದು. ಎ ರಿಜಾಯ್ಸ್ಫುಲ್ ಹಾರ್ಟ್. ಯಾವ ಹೃದಯವು ಕೃತಜ್ಞತೆಯುಳ್ಳದಾಗಿರುತ್ತದೆ ಅಥವಾ ಹರ್ಷಿಸುವ ಉಳ್ಳದಾಗಿರುತ್ತದೋ ಅಂತ ಹೃದಯದ ಮೂಲಕ ಆರಾಧನೆಯು ನಾಲಿಗೆಯ ಮೂಲಕ ಹೊರಬರುವಂಥದ್ದಾಗಿದೆ. ಸೊ ಈ ಮುಂಜಾನೆಯಲ್ಲಿ ನಾವು ಯೋಚಿಸಬೇಕು, ನಾವು ಹರ್ಷಿಸುವಂತಹ ಹೃದಯದಿಂದ ದೇವರನ್ನು ಆರಾಧಿಸುತ್ತಿದ್ದೇವಾ ಅಥವಾ ವಾಡಿಕೆಯನ್ನ ಪೂರ್ತಿಗೊಳಿಸುವುದಕ್ಕೋಸ್ಕರವಾಗಿ ದೇವರನ್ನು ಆರಾಧಿಸುತ್ತಿದ್ದೇವಾ? ಇಂದು ಪ್ರತಿಯೊಂದು ಕಾರ್ಯಗಳು ವಾಡಿಕೆಯಾಗಿ ಮಾರ್ಪಟ್ಟಿದೆ. ಭಾನುವಾರ 8 ರಿಂದ 9, 8 ರಿಂದ 10, 10 ರಿಂದ 12 ಈ ಸಮಯದಲ್ಲಿ ಆಲಯಕ್ಕೆ ಹೋಗಬೇಕು, ಒಂದು ವಾಡಿಕೆ. ಆ ವಾಡಿಕೆಯನ್ನ ತಪ್ಪಿಸಿಕೊಳ್ಳದೆ ಇರುವುದಕ್ಕಾಗಿ ನಾವು ದೇವರನ್ನ ಆರಾಧಿಸುತ್ತಿದ್ದೇವ ಅಥವಾ ತುಂಬು ಹೃದಯದಿಂದ, ಹರ್ಷ ಹೃದಯದಿಂದ ನಾವು ತುಂಬಿರುವುದರಿಂದ ಅಥವಾ ನಮ್ಮ ಹೃದಯವು ಸಂತೋಷವಾಗಿರುವುದರಿಂದ ನಾವು ದೇವರನ್ನ ಆರಾಧಿಸುವಂತವರಾಗಿದ್ದೇವ? 122ನೇ ಕೀರ್ತನೆಯಲ್ಲಿ ದಾವೀದನು ಹೇಳಿರುವಂಥದ್ದು, ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. I was rejoiced when they called, let us go to the house of God. I rejoice. ಕಾರಣ ದಾವೀದನ ಹೃದಯದಲ್ಲಿ ಇದ್ದಂತಹ ಬಯಕೆ ದೇವರನ್ನ ಆರಾಧಿಸುವಂಥದ್ದು. ಅರಸನಾದ ದಾವೀದನು 27ನೇ ಕೀರ್ತನೆಯನ್ನ ಬರೆಯುವಾಗ ತನ್ನ ಬಯಕೆಯನ್ನ ದೇವರ ಮುಂಭಾಗದಲ್ಲಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. 4ನೇ ವಾಕ್ಯದಲ್ಲಿ, ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನ ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿರುವೆನು. ಇಲ್ಲಿ ದಾವೀದನು ನಾನು ನೆನೆಸುವಂಥದ್ದು, ಸೊ ದೇವರು ದಾವೀದನನ್ನು ಅರಸನನ್ನಾಗಿ ಅಭಿಷೇಕಿಸುವುದಕ್ಕಿಂತಲೂ ಮಿಗಿಲಾಗಿ ದೇವಾಲಯದಲ್ಲಿ ಒಬ್ಬ ಯಾಜಕ ಸೇವಕನಾಗಿ ಅಭಿಷೇಕಿಸುವಂಥದ್ದು ಒಳ್ಳೆಯದು ಎಂಬುದಾಗಿ. ದಾವೀದನ ಬಯಕೆ ಈ ವಾಸ್ ಎ ಕಿಂಗ್. ಆತನು ರಾಜನಾಗಿ ಇರುವಾಗಲೂ ಅವನ ಬಯಕೆ ಯೆಹೋವನ ಮಂದಿರದಲ್ಲಿ ನನಗೆ ವಾಸ ಮಾಡಬೇಕು. ಆ ಒಂದೇ ವರವನ್ನು, ಆ ಒಂದೇ ಪ್ರಾರ್ಥನೆ, ದಾವೀದನ ಪ್ರಾರ್ಥನೆ ಒಂದೇ ಒಂದು ಪ್ರಾರ್ಥನೆ, ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡಬೇಕು. ನಮ್ಮ ಇಷ್ಟು ವರ್ಷ ಜೀವಿತದಲ್ಲಿ ಎಂದಾದರೂ ಈ ಒಂದು ಪ್ರಾರ್ಥನೆಯನ್ನು ನಾವು ಮಾಡಿದ್ದೇವ? 5 ವರ್ಷದ ಒಂದು ಮಗು 5 ವರ್ಷ ಪ್ರಾಯವಾಗುವಂತಹ ಸಂದರ್ಭದಲ್ಲಿ, 5 ವರ್ಷ ಅಲ್ಲ, ಈಗ ಅದಕ್ಕಿಂತ ಮುಂಚಿತವಾಗಿಯೇ ತಂದೆ ತಾಯಿಗಳು ಮಗು ಅಮ್ಮ ಅಪ್ಪ ಎಂಬುದಾಗಿ ಹೇಳುವುದಕ್ಕೆ ಪ್ರಾರಂಭಿಸುವಂತಹ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಕಳಿಸಿಕೊಡ್ತೇವೆ. ಬ್ಲೆಸ್ ಮೈ ಡ್ಯಾಡ್, ಬ್ಲೆಸ್ ಮೈ ಮಾಮ್, ಬ್ಲೆಸ್ ಮೈ ಬ್ರದರ್,
ಬ್ಲೆಸ್ ಮೀ. ಅಲ್ಲಿಂದ ಇಲ್ಲಿ ತನಕ 20 ವರ್ಷವಾಗಿರ್ಬೋದು, 30 ವರ್ಷವಾಗಿರ್ಬೋದು, 40 ವರ್ಷ ಪ್ರಾಯವಾಗಿರ್ಬೋದು, 50 ವರ್ಷ ಪ್ರಾಯ ಆಗಿರ್ಬೋದು, 70 ವರ್ಷ ಪ್ರಾಯ ಆಗಿರ್ಬೋದು. ಈ ವರ್ಷಗಳಲ್ಲಿ ಎಂದಾದರೂ ನಾವು ಪ್ರಾರ್ಥನೆ ಮಾಡಿದ್ದೇವ? ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡಬೇಕು, ಆತನ ಪ್ರಸನ್ನತೆಯನ್ನು ನೋಡಬೇಕು, ಆತನ ಮಂದಿರದಲ್ಲಿ ಧ್ಯಾನ ಮಾಡಬೇಕು, ಈ ಒಂದೇ ವರವನ್ನ ಕೇಳ್ಕೊಂಡು ಈ ಒಂದೇ ಪ್ರಾರ್ಥನೆಯನ್ನು ನಾವು ಎಂದಾದರೂ ಮಾಡಿದ್ದೇವ? ನಮ್ಮ ಪ್ರಾರ್ಥನೆ ಓನ್ಲಿ ಬ್ಲಸ್ 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 ಇದೆ. ದಾವೀದನ ಹೃದಯದ ಆ ಒಂದು ಆಸೆ ಬಯಕೆ ಯೆಹೋವನ ಸಾನ್ನಿಧ್ಯ, ಯೆಹೋವನ ಪ್ರಸನ್ನತೆಯಾಗಿದ್ದರೆ ನಮ್ಮ ಬಯಕೆ, ನಮ್ಮ ರಿಜಾಯ್ಸಿಂಗ್, ವಿ ರಿಜಾಯ್ಸ್ ಓನ್ಲಿ ದ ಬ್ಲೆಸ್ಸಿಂಗ್. ಆದುದರಿಂದಲೇ ಲೌಕಿಕವಾದ ಆಶೀರ್ವಾದಗಳು ನಮಗೆ ಲಭಿಸದೆ ಹೋಗುವಂಥ ಸಂದರ್ಭದಲ್ಲಿ ಆರಾಧನೆಯನ್ನು ನಾವು ತಪ್ಪಿಸಿಕೊಳ್ಳುವಂಥದ್ದು. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಆತನನ್ನು ಆರಾಧಿಸುವುದಕ್ಕೆ ಬಂದಿರುವಾಗ ಆ ಕೃತಜ್ಞತೆಯಿಂದ ನಾವು ದೇವರನ್ನ ಆರಾಧಿಸುವಂಥವರಾಗಿದ್ದೇವೆ. ಸೊ ಈ ದಿನದ ಧ್ಯಾನಕ್ಕಾಗಿ ನಾವು ಆರಿಸಿಕೊಂಡಿರುವಂತಹ ಶೀರ್ಷಿಕೆ ಅನ್ನುವಂಥದ್ದು ಇಮ್ಯಾನುವೇಲ್, ದೇವರು ನಮ್ಮೊಂದಿಗೆ. ಡಿಸೆಂಬರ್ ತಿಂಗಳು ಪ್ರತಿಯೊಬ್ಬ ಕ್ರೈಸ್ತರಿಗೂ ಒಂದು ಕಾಲದಲ್ಲಿ ಒಂದು ಗುಂಪು ಜನ ಮಾತ್ರ ಇದನ್ನ ಆಚರಿಸುವಂತವರಾಗಿದ್ದರು. ಇವತ್ತು ಪ್ರತಿಯೊಂದು ಸಭೆಗಳು, ಯಾವ ಸಭೆಯೂ ಇಲ್ಲ ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯವಿಲ್ಲ. ಪ್ರತಿಯೊಂದು ಸಭೆಗಳು, ಪ್ರತಿಯೊಬ್ಬ ವಿಶ್ವಾಸಿಗಳು ಸಭೆಯಾಗಿ, ಕುಟುಂಬವಾಗಿ, ಸ್ನೇಹಿತರೊಂದಿಗೆ ಸಂತೋಷಿಸುವಂತಹ ಒಂದು ಸಂದರ್ಭ ಕ್ರಿಸ್ಮಸ್. ಸೊ ಈ ಒಂದು ತಿಂಗಳು ಪ್ರತಿಯೊಬ್ಬರು ಒಂದಲ್ಲ ಒಂದು ವಿಧದಲ್ಲಿ ಸಂತೋಷಿಸುವಂಥದ್ದನ್ನು ನಾವು ನೋಡ್ತೇವೆ. ಸೊ ಇಂದು ನಾವು ಧ್ಯಾನಿಸುವಂಥದ್ದು ಇಮ್ಯಾನುವೇಲ್, ದೇವರು ನಮ್ಮೊಂದಿಗೆ. ಯೆಶಾಯನ ಪ್ರವಾದನ ಗ್ರಂಥ 7ನೇ ಅಧ್ಯಾಯ ಅದರ 14ನೇ ವಾಕ್ಯದಲ್ಲಿ ಪ್ರವಾದಿಯಾದ ಯೆಶಾಯನು ಯೆಹೂದದ ಅರಸನಾದ ಆಹಾಜನಿಗೆ ಹೇಳುವಂತಹ ಒಂದು ಮಾತು. ಇದರಿಂದ ಕರ್ತನು ತಾನೇ ನಿಮಗೆ ಒಂದು ಗುರುತನ್ನು ಕೊಡುವನು. ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು. ಹಡೆದು ಅವನಿಗೆ ಇಮ್ಯಾನುವೇಲ್ ಎಂದು ಹೆಸರಿಡುವಳು. ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯ ಅದರ 21, 22, 23 ವಾಕ್ಯ. ಆಕೆಯು ಒಬ್ಬ ಮಗನನ್ನು ಹಡೆಯುವಳು. ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು. ಕರ್ತನು ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದೆಲ್ಲ ನಡೆಯಿತು. ಆ ಮಾತು ಏನೆಂದರೆ, ಈಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನ ಹಡೆಯುವಳು. ಆತನಿಗೆ ಇಮ್ಯಾನುವೇಲ್ ಎಂದು ಹೆಸರಿಡುವರು ಎಂಬುದು ದೇವರು ನಮ್ಮ ಕೂಡ ಇದ್ದಾನೆಂದು ಆ ಹೆಸರಿನ ಅರ್ಥ. ಇಮ್ಯಾನುವೇಲ್, ದೇವರು ನಮ್ಮ ಸಂಗಡ. ಆದಿಕಾಂಡ ಪುಸ್ತಕವನ್ನ ನಾವು ಕಲಿಯುವಾಗ ದೇವರು ಪ್ರಥಮ ಮನುಷ್ಯನಾದ ಆದಾಮನನ್ನ ಅವ್ವಳನ್ನ ಸೃಷ್ಟಿ ಮಾಡಿದಾಗ ಸರ್ವಶಕ್ತನಾದ ದೇವರು ಆ ಪ್ರಥಮ ಮಾನವರಾದ ಆದಾಮನೊಂದಿಗೆ ಅವ್ವಳೊಂದಿಗೆ ಒಂದು ನಿಕಟವಾದ ಸಂಬಂಧವನ್ನ ಇಟ್ಟುಕೊಂಡಿದ್ದನು.
ಆದಿಕಾಂಡ 3ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಯೆಹೋವ ದೇವರು ಸಂಜೆಯ ತಂಗಾಳಿಯಲ್ಲಿ ತೋಟದಲ್ಲಿ ಸಂಚರಿಸುತ್ತಿದ್ದನು ಎಂಬ ಒಂದು ವಾಕ್ಯ ಪ್ರಯೋಗವನ್ನು ನಾವು ನೋಡುತ್ತೇವೆ. ಅಂದರೆ ದೇವರು ಮನುಷ್ಯನನ್ನ ತನ್ನ ಹೋಲಿಕೆಗೆ, ತನ್ನ ರೂಪಕ್ಕೆ ಸರಿಯಾಗಿ ಉಂಟು ಮಾಡಿರುವಂಥದ್ದು ಕೇವಲ ತಾನು ಸೃಷ್ಟಿ ಮಾಡಿರುವಂತಹ ಸಮುದ್ರದ ಮೀನುಗಳ ಮೇಲೆ, ಕಾಡಿನ ಮೃಗಗಳ ಮೇಲೆ ಅಧಿಕಾರವನ್ನ ನಡೆಸುವಂಥದ್ದು ಮಾತ್ರವಲ್ಲ, ತನ್ನೊಂದಿಗೆ ಸೃಷ್ಟಿಕರ್ತನಾದ ತನ್ನೊಂದಿಗೆ ಒಂದು ನಿಕಟವಾದ ಸಂಬಂಧವನ್ನ ಬೆಳೆಸಬೇಕು ಎಂಬುದಾಗಿ. ಇಮ್ಯಾನುವೇಲ್, ದೇವರು ನಮ್ಮೊಂದಿಗೆ. ಆದರೆ ಯೆಹೋವನು ಮಾಡಬಾರದೆಂದು ಹೇಳಿದ ಮಾತನ್ನು ಮಾಡಿದರ ಫಲವಾಗಿ ಇಮ್ಯಾನುವೇಲಾದ ದೇವರು ತೋಟಕ್ಕೆ ಬಂದಾಗ ಅವರು ತೋಟದ ಹಿಂಭಾಗದಲ್ಲಿ ಮರಗಳ ಹಿಂದೆ ಅಡಗಿಕೊಂಡರು. ಪಾಪ ನಮ್ಮನ್ನು ದೇವರಿಂದ ಅಗಲಿಸುವಂಥದ್ದಾಗಿದೆ. ಪಾಪ ನಮ್ಮನ್ನು ದೇವರ ಮುಂದೆ ಬೆತ್ತಲೆಗೊಳಿಸುವಂಥದ್ದಾಗಿದೆ. ಯೆಹೋವ ದೇವರು ಸಂಜೆಯ ತಂಗಾಳಿಯಲ್ಲಿ ತೋಟಕ್ಕೆ ಇಳಿದು ಬಂದಾಗ ಸ್ತ್ರೀ ಪುರುಷರು ತೋಟಗಳ ಮರಗಳ ಹಿಂದೆ ಅಡಗಿಕೊಂಡರು. ಇಲ್ಲಿ ಯೆಹೋವ ದೇವರು ಮನುಷ್ಯರನ್ನು ಕರೆಯುವಂತಹ ಸಂದರ್ಭದಲ್ಲಿ ಅವರು ಹೇಳುವಂಥದ್ದು, ನಾವು ಬೆತ್ತಲೆಯಾಗಿದ್ದೇವಲ್ಲ ಎಂದು ಹೆದರಿ ಅಡಗಿಕೊಂಡೆವು. ದೇವರ ಪರಿಪೂರ್ಣತೆಯಲ್ಲಿ ಸೃಷ್ಟಿ ಮಾಡಿರುವಂತಹ ಮನುಷ್ಯ ದೇವರ ಮಾತಿಗೆ ಅವಿಧೇಯನಾದಾಗ ಅವನು ಬೆತ್ತಲೆತನವನ್ನ ಅನುಭವಿಸಿದ. ಸೊ ಇಲ್ಲಿ ಸ್ತ್ರೀ ಪುರುಷರು ಹೇಳುವಂಥದ್ದು, ನಾವು ಬೆತ್ತಲೆಯಾಗಿದ್ದೇವೆ. ಯೆಹೋವನ ಮಾತನ್ನು ಧಿಕ್ಕರಿಸಿದಾಗ ಆದಾಮನು ಹವ್ವಳು ಅವರು ದೈವಿಕವಾದ ಸಾನ್ನಿಧ್ಯವನ್ನ ಅವರು ನಷ್ಟಪಡಿಸಿಕೊಂಡರು. ಪ್ರಿಯರೇ, ಇಂದು ಸಹ ಒಂದು ಆತ್ಮೀಕ ಬೆತ್ತಲೆತನವನ್ನ ನಾವು ಕಾಣುವಂತವರಾಗಿದ್ದೇವೆ. ಸೊ ಹೀಗೆ ದೇವರಿಂದ, ದೇವರ ಅನ್ಯೋನ್ಯತೆಯಿಂದ ಬೇರ್ಪಟ್ಟ ಮನುಷ್ಯನನ್ನ ದೇವರೊಂದಿಗೆ ಒಂದುಗೂಡಿಸುವ ಒಂದು ಪದ್ಧತಿಯನ್ನ ಯೆಹೋವ ದೇವರು ಆದಿಯಲ್ಲಿಯೇ ತೀರ್ಮಾನಿಸಿದನು. ಆದಿಕಾಂಡ 3ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಬರೆದಿರುವಂಥದ್ದು, ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಇಮ್ಮಡಿಯನ್ನು ಕಚ್ಚುವೆ ಎಂಬುದಾಗಿ. ಅಂದ್ರೆ ಪ್ರಾರಂಭದಲ್ಲಿ ದೇವರು ಹೇಳಿದ ವಾಗ್ದಾನವನ್ನ BC 740ರಲ್ಲಿ ಪ್ರವಾದಿಯಾದ ಯೆಶಾಯನ ಮೂಲಕ ಇನ್ನೂ ಸ್ಪಷ್ಟವಾಗಿ
ತನ್ನ ಜನರಿಗೆ ತಿಳಿಯಪಡಿಸುವಂಥದ್ದನ್ನ ನಾವು ಓದಿ ಕೇಳಿದ್ದೇವೆ. ಸೊ ಇಲ್ಲಿ ಬರೆದಿರುವಂಥದ್ದು, ಯೆಹೋವನು ಇಗೋ ಒಬ್ಬ ಕನ್ನಿಕೆ ಗರ್ಭಿಣಿಯಾಗಿ ಮಗನನ್ನ ಎಡೆದು ಅವನಿಗೆ ಇಮ್ಯಾನುವೇಲ್ ಎಂದು ಹೆಸರಿಡುವಳು, ಅವನು ಕೆಟ್ಟದ್ದು ಬೇಡ ಒಳ್ಳೆಯದು ಬೇಕು ಅನ್ನುವನು ಎಂಬ ಮುಂತಾದ ಮಾತ್ರ ನಾವು ನೋಡುವಂಥವರಾಗಿದ್ದೇವೆ. ಯಾತಕ್ಕೋಸ್ಕರವಾಗಿ ಯೆಹೋವನು ಈ ಆಹಾಜನ ಕಾಲದಲ್ಲಿ ಯೆರೆಮೀಯನ ಮೂಲಕವಾಗಿ ತಾನು ಆದಿಯಲ್ಲಿ ಮಾಡಿದ ವಾಗ್ದಾನವನ್ನ ಪುನರುಚ್ಚರಿಸುತ್ತಾನೆ ಎಂಬುದನ್ನು ನಾವು ಸ್ವಲ್ಪ ಕಲಿಯುವುದಾದರೆ, ಆಹಾಜನು ಯೆಹೂದದ 12ನೆಯ ಅರಸನಾಗಿದ್ದನು. ದಾವೀದನ ಮಗನಾದ ಸೊಲೊಮೋನನ ನಂತರ ಯೆರೋಬೋಮನ ಕಾಲದಲ್ಲಿ ಇಸ್ರಾಯೇಲ್ ರಾಜ್ಯವು ಇಬ್ಬಾಗವಾಗಿ ವಿಭಾಗಿಸಲ್ಪಟ್ಟಿತ್ತು. ಇಸ್ರಾಯೇಲ್ ಹಾಗೂ ಯೆಹೂದ ಸಾಮ್ರಾಜ್ಯ. 10 ಗೋತ್ರದವರು ಇಸ್ರಾಯೇಲ್ ಸಾಮ್ರಾಜ್ಯದೊಂದಿಗೆ ಸೇರಿಕೊಂಡರೆ 2 ಗೋತ್ರದವರು ಯೆಹೂದ ಸಾಮ್ರಾಜ್ಯದೊಂದಿಗೆ ತಮ್ಮನ್ನು ಗುರುತಿಸಿಕೊಂಡರು. ಈ ಯೆಹೂದ ಸಾಮ್ರಾಜ್ಯವನ್ನ ದೇವರು ದಾವೀದನ ಸಂತತಿಗೆ ಕೊಡುವಂಥದ್ದಾಗಿ ನೋಡುತ್ತೇವೆ. ಕಾರಣ ದೇವರು ದಾವೀದನಿಗೆ ಮಾಡಿದ ವಾಗ್ದಾನವನ್ನ ನೆರವೇರಿಸುವುದಕ್ಕೋಸ್ಕರವಾಗಿ ಈ ಒಂದು ಸಂತಾನವನ್ನ, ಈ ಒಂದು ಗುಂಪನ್ನ ಅವರ ರಾಜ್ಯಭಾರಕ್ಕೆ ವಹಿಸುವಂಥದ್ದಾಗಿ ನಾವು ನೋಡುತ್ತೇವೆ. ಆದರೆ ಇಸ್ರಾಯೇಲರ ಅರಸರಲ್ಲಿ ಆಗಲಿ, ಯೆಹೂದ್ಯರ ಅರಸರಲ್ಲಿ ಆಗಲಿ, ಕೇವಲ ಬೆರಳೆಣಿಕೆಯ ಜನರು ಮಾತ್ರ ಯೆಹೋವನಲ್ಲಿ ಭರವಸವಿಟ್ಟು ಯೆಹೋವನ ಮಾರ್ಗದಲ್ಲಿ ನಡೆಯುವಂಥವರಾಗಿದ್ದರು. ಒಟ್ಟು ಶತಮಾನದ ಜನರು, ಅರಸರು ಯೆಹೋವನನ್ನ ಧಿಕ್ಕರಿಸುವಂಥವರಾಗಿದ್ದರು. ಸೊ ಹೀಗೆ ಧಿಕ್ಕರಿಸಲ್ಪಟ್ಟ ಅರಸರಲ್ಲಿ ಈ ಆಹಾಜನು ಒಬ್ಬನು. ಆಹಾಜನು ತನ್ನ 20ನೇ ವರ್ಷ ಪ್ರಾಯದಲ್ಲಿ ಇಸ್ರಾಯೇಲರ ಅರಸನಾಗಿ ಅವನು ಅಭಿಷೇಕಿಸಲ್ಪಟ್ಟನು. 2 ಪೂರ್ವಕಾಲ ವೃತ್ತಾಂತ ಅದರ 28ನೇ ಅಧ್ಯಾಯವನ್ನ ನಾವು ಕಲಿಯುವಾಗ ಆಹಾಜನ ಪೂರ್ಣವಾದ ಚರಿತ್ರೆಯನ್ನು ನಾವಲ್ಲಿ ನೋಡ್ತೇವೆ. 28ನೇ ಅಧ್ಯಾಯ ಪ್ರಾರಂಭವಾಗುವಂಥದ್ದು, ಅವನು ಯೆಹೋವನ ಚಿತ್ತಾನುಸಾರವಾಗಿ ನಡೆಯಲಿಲ್ಲ, ತನ್ನ ಪೂರ್ವಿಕನಾದ ದಾವೀದನ ಮಾರ್ಗವನ್ನು ಬಿಟ್ಟು ಇಸ್ರಾಯೇಲ್ ರಾಜರ ಮಾರ್ಗದಲ್ಲಿ ನಡೆದು ಅವರಂತೆ ಬಾಳ್ ದೇವರುಗಳ ಎರಕದ ವಿಗ್ರಹಗಳನ್ನು ಮಾಡಿಸಿದನು. ಅವನು, ಈ ಆಹಾಜನು ತನ್ನ ಪೂರ್ವಿಕನಾದ ದಾವೀದನ ಮಾರ್ಗದಲ್ಲಿ ನಡೆಯಲಿಲ್ಲ ಅದು ಮಾತ್ರವಲ್ಲ, ಇಸ್ರಾಯೇಲರು ಪೂಜಿಸುತ್ತಿದ್ದಂತಹ ಅಥವಾ ಇಸ್ರಾಯೇಲರ ಅರಸರುಗಳು ಯೆಹೋವನನ್ನ ಬಿಟ್ಟು ಬಾಳ್ ದೇವತೆಗಳನ್ನು ಪೂಜಿಸುವುದಕ್ಕೆ ಪ್ರಾರಂಭಿಸಿದರು. ಹಾಗೆಯೇ ಯೆಹೂದದ ಅರಸನಾದ ಆಹಾಜನು ಸಹ ಇಸ್ರಾಯೇಲರು ಪೂಜಿಸುತ್ತಿದ್ದಂತಹ ಬಾಳ್ ದೇವತೆಗಳನ್ನ ಪೂಜಿಸುವುದಕ್ಕೆ ಪ್ರಾರಂಭಿಸಿದ. ಇಲ್ಲಿಗೆ ಮಾತ್ರ ಅವನು ನಿಲ್ಲಲಿಲ್ಲ. ಯಾಜಕಕಾಂಡ 18ನೇ ಅಧ್ಯಾಯ ಮತ್ತು 20ನೇ ಅಧ್ಯಾಯದಲ್ಲಿ ಯೆಹೋವ ದೇವರು ಮೋಶೆಯ ಮೂಲಕ ಇಸ್ರಾಯೇಲರಿಗೆ ಅನುಸರಿಸಬೇಕಾದ ಕೆಲವು ಕ್ರಮಗಳ ಕುರಿತಾಗಿ ವಿವರಿಸಿ ಹೇಳಿರುವಂಥದ್ದನ್ನು ನಾವು ನೋಡ್ತೇವೆ. ಅಲ್ಲಿ ಬರೆದಿರುವಂಥ ಒಂದು ಮಾತು, ನೀವು ನಿಮ್ಮ ಮಕ್ಕಳನ್ನು ಮೋಲೇಕನಿಗೆ ಸಮರ್ಪಿಸಿ ನಿಮ್ಮ ದೇವರಾದ ಯೆಹೋವನ ಹೆಸರನ್ನು ಅಪಕೀರ್ತಿಗೆ ಗುರಿ ಮಾಡಬಾರದು. ಅಂದ್ರೆ ದೇವರು ನಿಮಗೆ ಕೊಡುವಂತಹ ದಾನಗಳನ್ನ
ಬಲಿ ಅರ್ಪಿಸಬಾರದು ಎಂಬುವಂಥದ್ದು ಸಾರಾಂಶ. ಇಲ್ಲಿ ಆಹಾಜನು ಯೆಹೋವನ ಮಾರ್ಗದಲ್ಲಿ ನಡೆಯಲಿಲ್ಲ ಎಂಬುದು ಮಾತ್ರವಲ್ಲ, ಅವನು ದಶಾಜ್ಞೆಯ ಮೊದಲ ಆಜ್ಞೆಯನ್ನು ಮೀರಿರುವಂಥದ್ದು ಮಾತ್ರವಲ್ಲ, ದೇವರು ಮೋಶೆಯ ಮೂಲಕವಾಗಿ ಯಾವ ನಿಷಿದ್ಧವಾದ ಕಾರ್ಯಗಳು ನಿಮ್ಮಲ್ಲಿ ಸಂಭವಿಸಬಾರದು ಎಂಬುದನ್ನು ಸ್ಪಷ್ಟವಾಗಿ ಹೇಳಿದ್ದನು. ಆ ಕಾರ್ಯವನ್ನು ಅವನು ಮಾಡುವವನಾದನು. ಯಾಜಕಕಾಂಡ 20ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು, ಯಾರಾದರೂ ನೀವು ನಿಮ್ಮ ಮಕ್ಕಳನ್ನ ಮೋಲೇಕನಿಗೆ ಕೊಟ್ಟರೆ ಅಂಥವರನ್ನು ಕಲ್ಲೆಸೆದು ಕೊಲ್ಲಬೇಕು ಎಂಬುವಂತಹ ಕಠಿಣವಾದ ನಿಯಮವನ್ನು ದೇವರು ಮೋಶೆಯ ಮೂಲಕವಾಗಿ ಇಸ್ರಾಯೇಲರಿಗೆ ಕೊಟ್ಟಿದ್ದಾನೆ. ಯಾಜಕಕಾಂಡ 20ನೇ ಅಧ್ಯಾಯ ಅದರ ಪ್ರಾರಂಭ 2 ವಾಕ್ಯಗಳಲ್ಲಿ ಅದು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಯಾವ ಅರಸನು ತನ್ನ ಪ್ರಜೆಗಳನ್ನು ದೈವಿಕ ಮಾರ್ಗದಲ್ಲಿ ನಡೆಸಬೇಕಾಗಿತ್ತು, ಅದೇ ಅರಸನು ದೈವಿಕ ನೀತಿ ವಿಧಿಗಳನ್ನ ಮರೆತು ದೇವರ ವಿಧಿಗಳಿಗೆ ವಿರುದ್ಧವಾಗಿ ಜೀವಿಸುವಂತವನಾಗಿ ಮಾರ್ಪಟ್ಟ. ತಮ್ಮನ್ನು ನಡೆಸುವಂತಹ ಅರಸನೇ ದೇವರ ಧರ್ಮ ವಿಧಿಗಳಿಗೆ ವಿರುದ್ಧವಾಗಿ ನಡೆಯುವುದಾದರೆ ಅವನ ಪಾಲನೆಯಲ್ಲಿರುವ ಪ್ರಜೆಗಳು ಇನ್ನೆಷ್ಟರ ಮಟ್ಟಿಗೆ ದೇವರಿಗೆ ಅವಿಧೇಯರಾಗಿ ಮಾರ್ಪಡುತ್ತಾರೆ ಅಲ್ಲವೇ? ಇಲ್ಲಿ ನಾವು ನೋಡುವಂಥದ್ದು, ಆಹಾಜನು ಜನರನ್ನು ಧರ್ಮ ಮಾರ್ಗದಲ್ಲಿ ನಡೆಸದೆ ಅವರನ್ನು ಧರ್ಮ ವಿರುದ್ಧವಾದ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವಂತೆಯೇ ಅವರನ್ನು ಪ್ರೇರೇಪಿಸಿದನು. ದೇವರ ವಾಕ್ಯವನ್ನು ನಾವು ಕುಲಂಕುಷವಾಗಿ ನಾವು ಕಲಿಯುವಂತಹ ಸಂದರ್ಭದಲ್ಲಿ ಈ ಆಹಾಜನು ಪ್ರತಿಯೊಂದು ಮೂಲೆಗಳಲ್ಲೂ ಸಹ, ಯೆರೂಸಲೇಮಿನ ಪ್ರತಿಯೊಂದು ಮೂಲೆಗಳಲ್ಲೂ ಸಹ ಬಾಳನಿಗೆ ಧೂಪವನ್ನ ಸಮರ್ಪಿಸುವುದಕ್ಕೋಸ್ಕರವಾಗಿ ಯಜ್ಞವೇದಿಯನ್ನ ಕಟ್ಟಿಸಿದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಯಾವ ಕಾರ್ಯ ನಿಷಿದ್ಧ ಎಂಬುದಾಗಿ ಯೆಹೋವನು ಆಜ್ಞಾಪಿಸಿದ್ದಾನೋ ಅದೇ ಕಾರ್ಯವನ್ನು ಆಹಾಜನು ನಡೆಸುವಂತದಾಗಿ ನಾವು ನೋಡ್ತೇವೆ. ಪ್ರೇರೆ, ಒಂದು ವಿಚಾರವನ್ನು ನಾವು ಇಲ್ಲಿ ಗಮನ ಬಿಟ್ಟು ಕೇಳಬೇಕು. ಪ್ರಾರಂಭದಲ್ಲಿ ನಾವು ಒಂದು ತಪ್ಪು ಮಾಡುವಾಗ ಅದು ನಮ್ಮನ್ನ ಅಂಗಿಸುವುದಕ್ಕೆ ಪ್ರಾರಂಭಿಸ್ತದೆ. ಆದರೆ ಕ್ರಮೇಣ ನಾವು ಅದೇ ತಪ್ಪನ್ನ ಮಾಡುವುದಾದರೆ ಅದು ನಮಗೆ ತಪ್ಪಾಗಿ ಅನ್ನಿಸುವುದಿಲ್ಲ. ಈ ಇಸ್ರಾಯೇಲರ ಅರಸರುಗಳಿಗೆ ಹಾಗೂ ಯಹೂದದ ಅರಸರುಗಳಿಗೆ ಸಂಭವಿಸಿದಂಥದ್ದು ಇದೇ ಕಾರ್ಯವಾಗಿತ್ತು. 36ನೇ ಕೀರ್ತನೆಯಲ್ಲಿ 36ನೇ ಕೀರ್ತನೆಯಲ್ಲಿ ಒಂದು ವಾಕ್ಯ ಈ ರೀತಿ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಪಾಪವು ದುಷ್ಟನ ಮನಸ್ಸಿನೊಳಗೆ ನುಡಿಯುತ್ತಿರುವುದರಿಂದ ಅವನ ಕಣ್ಣೆದುರಿಗೆ ದೇವರ ಭಯವೇ ಇಲ್ಲ. ಅದು ಅವನನ್ನು ವಂಚಿಸಿ ನಿನ್ನ ತಪ್ಪು ಬಯಲಿಗೆ ಬರುವುದಿಲ್ಲ, ಏಯವಾಗುವುದಿಲ್ಲ ಎಂದು ಊದಿ ಬಿಡುತ್ತದೆ. ಪಾಪವು ದುಷ್ಟನ ಮನಸ್ಸಿನೊಳಗೆ ನುಡಿಯುತ್ತಿರುವುದರಿಂದ. ಇವತ್ತು ಯಾಕೆ ದೇವರ ಮಕ್ಕಳೆಂದು ಹೇಳಿಕೊಳ್ಳುವಂಥವರು
ಪಾಪಕ್ಕೆ ದಾಸರಾಗಿ ಜೀವಿಸುವಂಥದ್ದು. ಕಾರಣ ದೇವರ ಭಯ ಅವರಲ್ಲಿ ಇಲ್ಲದೆ ಇರುವುದರಿಂದ. 73ನೇ ಕೀರ್ತನೆಯಲ್ಲಿ ಆಸಾಫನು ಹೇಳಿರುವಂಥದ್ದು, ಅವರಿಗೆ ಅವರ ಕಾಯವು ಕೊಬ್ಬುಳ್ಳದಾಗಿದೆ, ಮನುಷ್ಯರ ಕಷ್ಟದಲ್ಲಿ ಅವರು ಭಾಗಿಗಳಾಗುವುದಿಲ್ಲ, ಇತರರಿಗೆ ತಗಲುವಂತೆ ಅವರಿಗೆ ಅಂಟು ರೋಗವು ತಗಲುವುದಿಲ್ಲ, ಗರ್ವವು ಕಂಠಮಾಲೆಯಾಗಿದೆ, ಬಲಾತ್ಕಾರವು ಉಡುಪಾಗಿದೆ, ಕೊಬ್ಬಿನಿಂದ ಅವರ ಕಣ್ಣುಗಳು ಮೇಲೆ ಅವೆ, ಅವರು ಸದಾ ಸುಖದಿಂದಿದ್ದು ಸ್ಥಿತಿವಂತರಾಗಿಯೇ ಹೋಗ್ತಾರೆ. ಇಲ್ಲಿ 36ನೇ ಕೀರ್ತನೆಯಲ್ಲಿ ದಾವೀದನು ಬಹಳ ಸ್ಪಷ್ಟವಾಗಿ ಹೇಳಿರುವಂಥದ್ದು, ನಿನ್ನ ತಪ್ಪು ಬಯಲಿಗೆ ಬರೋದಿಲ್ಲ ಎಂಬ ಆ ಒಂದು ಮನೋಭಾವ ಜನರನ್ನ ತಪ್ಪಿನಿಂದ ತಪ್ಪಿಗೆ ಮುನ್ನಡೆಸುವಂಥದ್ದಾಗಿದೆ. ಇಲ್ಲಿ ಆಹಾಜನು ಯೆಹೋವನು ನಿಷಿದ್ಧ ಎಂಬುದಾಗಿ ಹೇಳಿದ ಕಾರ್ಯಗಳನ್ನ ಮಾಡಿದ್ದು ಮಾತ್ರವಲ್ಲದೆ ಜನರನ್ನು ಸಹ ಅದಕ್ಕೆ ಪ್ರೇರೇಪಿಸುವಂತವನಾಗಿ ಮಾರ್ಪಟ್ಟನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಆದರೆ ಈ ಆಹಾಜನ ಸಮಯದಲ್ಲಿ ಯಹೂದ್ಯರಿಗೆ ಒಂದು ಯುದ್ಧವು ಪ್ರಾಪ್ತವಾಯಿತು. ಇಲ್ಲಿ ನಾವು ಗಮನಿಸಬೇಕಾಗಿರುವ 2 ಪೂರ್ವಕಾಲ ವೃತ್ತಾಂತದಲ್ಲಿ ನೋಡ್ತೇವೆ. ಇಲ್ಲಿ ಆಹಾಜನಿಗೆ ವಿರೋಧವಾಗಿ ಯುದ್ಧಕ್ಕೆ ಬಂದಂಥವರು ಅರಾಮ್ಯರು ಮತ್ತು ಇಸ್ರಾಯೇಲರು. ಈ ಆಹಾಜನು ಇಸ್ರಾಯೇಲರು ಪೂಜಿಸುತ್ತಿರುವಂತಹ ಬಾಳ್ ದೇವತೆಗಳನ್ನು ಪೂಜಿಸುವಂಥವನು. ಈ ಆಹಾಜನು ಅರಾಮ್ಯರ ದೇವತೆಗಳನ್ನು ಪೂಜಿಸುವಂಥವನು ಆಗಿದ್ದನು. ಆದಾಗ್ಯೂ ಯಹೂದ್ಯರಿಗೆ ವಿರೋಧವಾಗಿ ಅರಾಮ್ಯರು ಮತ್ತು ಇಸ್ರಾಯೇಲ್ ರಾಜನು ಒಟ್ಟಿಗೆ ಯುದ್ಧಕ್ಕೆ ಬಂದಾಗ ಯೆಹೋವನಾದ ದೇವರು ಪ್ರವಾದಿಯಾದ ಯೆಶಾಯನನ್ನ ಅವನ ಬಳಿಗೆ ಕಳುಹಿಸುವಂಥದ್ದಾಗಿ ನಾವು ನೋಡುತ್ತೇವೆ. ಇಲ್ಲಿ ಪ್ರವಾದಿಯಾದ ಯೆಶಾಯನು ಯೆಹೂದದ ಅರಸನಾದ ಆಹಾಜನಿಗೆ ಹೇಳಿದ್ದು, ಅದರ 4ನೇ ವಾಕ್ಯ, ಯೆಶಾಯನ ಪ್ರವಾದನ ಗ್ರಂಥ 7ನೇ ಅಧ್ಯಾಯ 4ನೇ ವಾಕ್ಯ, ಜಾಗರೂಕನಾಗಿ ಸುಮ್ಮನಿರು, ಭಯಪಡಬೇಡ, ನಿನ್ನ ಹೃದಯವು ಕುಂದದಿರಲಿ. ಇಲ್ಲಿ ಇಮ್ಯಾನುವೇಲ್ ಆದ ದೇವರು ಅರಸನಾದ ಆಹಾಜನಿಗೆ ಹೇಳುವಂಥದ್ದು, ಸುಮ್ಮನಿರು, ಬಿ ಕ್ವಾಟ್, ಭಯಪಡಬೇಡ, ಡು ನಾಟ್ ಫಿಯರ್, ನಿನ್ನ ಹೃದಯವು ಕುಂದದಿರಲಿ. ಈ 2022ರ ಕಾಲದಲ್ಲಿ ಜೀವಿಸುತ್ತಿರುವಂತಹ ನಮಗೆ ಸರ್ವಶಕ್ತನಾದ ಇಮ್ಯಾನುವೇಲ್ ದೇವರು ಹೇಳುವಂಥದ್ದು, ಜಾಗರೂಕವಾಗಿ ಸುಮ್ಮನಿರ್ರಿ, ಭಯಪಡಬೇಡ್ರಿ, ನಿಮ್ಮ ಹೃದಯವು ಕುಂದದಿರಲಿ. ಇದೇ ಕ್ರಿಸ್ಮಸ್ ನಮಗೆ ಕೊಡುವಂತಹ ಸಂದೇಶ. ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯ ಅದರ 20ನೇ ವಾಕ್ಯ. ಯೋಸೇಫನು ಒಬ್ಬ ಸಜ್ಜನನಾದ ವ್ಯಕ್ತಿಯಾಗಿದ್ದ. ಈಸ್ ಎ ರೈಟ್ ಪರ್ಸನ್, ರೈಚಸ್ ಪರ್ಸನ್. ಮರಿಯಳು ಗರ್ಭವತಿಯಾಗಿದ್ದಾಳೆಂಬುದು ತಿಳಿದು ಬಂದಾಗ
ಯೋಸೇಫನು ಅದನ್ನು ಪಬ್ಲಿಷ್ ಮಾಡದೆ ಅವಳನ್ನು ಅವಮಾನಕ್ಕೆ ಗುರಿ ಮಾಡದೆ ಸೈಲೆಂಟ್ ಆಗಿ ಅವಳನ್ನು ಬಿಟ್ಟು ಬಿಡಬೇಕು ಎಂಬುದಾಗಿ ತೀರ್ಮಾನಿಸಿದ. ಆದರೆ ಅಂದು ರಾತ್ರಿ ಕರ್ತನ ದೂತನು ಯೋಸೇಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯ 20ನೇ ವಾಕ್ಯ, ನಿನ್ನ ಹೆಂಡತಿಯಾದ ಮರಿಯಳನ್ನು ಸೇರಿಸಿಕೊಳ್ಳುವುದಕ್ಕೆ ಅಂಜಬೇಡ. ಆಕೆಯು ಒಬ್ಬ ಮಗನನ್ನ ಅಡಿಯುವಳು, ನೀನು ಅವನಿಗೆ ಯೇಸು ಎಂದು ಹೆಸರಿಡಬೇಕು. ಅವನು ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯ್ತಾನೆ. ಯೆಹೋವನಿಗೆ ಅವಿಧೇಯನಾಗಿ ಜೀವಿಸುತ್ತಿರುವಂತಹ ಆಹಾಜನಿಗೆ ಯೆಹೋವನು ಹೇಳುವಂಥದ್ದು, ಜಾಗರೂಕನಾಗಿ ಸುಮ್ಮನಿರು, ಭಯಪಡಬೇಡ, ನಿನ್ನ ಹೃದಯವು ಕಂದದಿರಲಿ. ಇಲ್ಲಿ ನೀತಿವಂತನಾದ ಯೋಸೇಫನಿಗೆ ಯೆಹೋವನು ಹೇಳುವಂಥದ್ದು, ಅಂಜಬೇಡ. ಕ್ರಿಸ್ಮಸ್ ಸಂದೇಶ ನಮಗೆ ಕೊಡುವಂಥದ್ದು, ಡು ನಾಟ್ ಫಿಯರ್, ಭಯಪಡಬೇಡ್ರಿ. ಹೌ ದೇ ರಿಸೀವ್ಡ್, ಯಾವ ರೀತಿಯಾಗಿ ಅದನ್ನು ಸ್ವೀಕಾರ ಮಾಡಿದ್ರು? ಯೆಹೋವನು ಪ್ರವಾದಿಯಾದ ಯೆಶಾಯನ ಮೂಲಕವಾಗಿ ಆಹಾಜನಿಗೆ, ಯೆಹೋವನು ನಿಮಗೋಸ್ಕರವಾಗಿ ಯುದ್ಧವನ್ನು ಮಾಡ್ತಾನೆ, ನಿಮಗೆ ವಿರೋಧವಾಗಿ ಎದ್ದಿರುವಂತಹ ದೇಶಗಳು ನಿರ್ಜನವಾಗುವುದು ಎಂಬ ಸ್ಪಷ್ಟ ಸಂದೇಶವನ್ನು ಕೊಟ್ಟು ಅವನಿಗೆ ಹೇಳುವಂಥದ್ದು, ನೀನು ಒಂದು ಗುರುತನ ಕೇಳ್ಕೋ. ಆದ್ರೆ ಆಹಾಜ ಹೇಳ್ತಾನೆ, ನಾನು ಯೆಹೋವನನ್ನ ಪರೀಕ್ಷಿಸುವುದಿಲ್ಲ ಎಂಬುದಾಗಿ. ಅದು ಯಥಾರ್ಥವಾದ ಹೃದಯದಿಂದ ಬಂದಿರುವಂಥದ್ದಲ್ಲ. 2 ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯದಲ್ಲಿ ನಾವು ಓದುವಂಥ ಸಂದರ್ಭದಲ್ಲಿ ಬರೆಯಲ್ಪಟ್ಟಿದೆ, ದಮಸ್ಕದ ರಾಜರುಗಳಿಗೆ ಅವರ ದೇವರುಗಳು ಜಯವನ್ನ ಕೊಟ್ಟಿರುವುದಾದರೆ ನಾನು ಆ ದೇವರನ್ನೇ ಪೂಜಿಸ್ತೇನೆ ಎಂಬುದಾಗಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಎಲ್ಲಿ? 2 ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯದಲ್ಲಿ. ಇಲ್ಲಿ ಆಹಾಜನು ಸಂಪೂರ್ಣವಾಗಿ ಯೆಹೋವನನ್ನ ತೊರೆದು ಬಿಟ್ಟವನಾಗಿದ್ದನು. ಯೆಹೋವನು ಜೆರೆಮ್ಯನ ಮೂಲಕವಾಗಿ ತನ್ನ ಸಾನ್ನಿಧ್ಯವನ್ನ, ತನ್ನ ಸಾಮೀಪ್ಯವನ್ನ ಯಹೂದ ಜನಾಂಗದ ಮಧ್ಯದಲ್ಲಿ ಬಯಸುವಂತವನಾಗಿದ್ದರೂ ಆಹಾಜನು ಅದನ್ನು ತಳ್ಳುವಂತ ವ್ಯಕ್ತಿಯಾಗಿದ್ದ. ಈ ಮುಂಜಾನೆಯಲ್ಲಿ ಪ್ರಿಯರೇ, ಈ ಕ್ರಿಸ್ಮಸ್ ದಿನವನ್ನ ನಯವಾಗಿ ಕ್ರಿಸ್ತನ ಸಾಮೀಪ್ಯವನ್ನ ತಳ್ಳಿ ಕೇವಲ ಆಚರಣೆಗೋಸ್ಕರವಾಗಿ ಮಾತ್ರ ನಾವು ಸೀಮಿತವಾಗಿ ತೆಗೆದುಕೊಂಡಿದ್ದೇವಾ? ಒಮ್ಮೆ ಯೋಚಿಸಿ ನೋಡಿ. ಕ್ರಿಸ್ಮಸ್ ಸಂದೇಶ ಆಹಾಜನು ಇಮ್ಯಾನುವೇಲನ ಸಾನ್ನಿಧ್ಯವನ್ನ ನಯವಾಗಿ ತಳ್ಳಿಬಿಟ್ಟರೆ, ಯೋಸೇಫನು ಇಮ್ಯಾನುವೇಲನ ಸಾನ್ನಿಧ್ಯವನ್ನ ಆತನು ಅಂಗೀಕರಿಸಿದನು. ಇದೇ ನಿಜವಾದ ಕ್ರಿಸ್ಮಸ್. ಇದೇ ಯಥಾರ್ಥವಾದಂತಹ ಕ್ರಿಸ್ಮಸ್. ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಇಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು. ಇದು ಯಾವ ಸಭೆಗೆ ಬರೆದಿರುವಂಥದ್ದು? ಲವೋದಿಕಾ ಸಭೆಗೆ ಬರೆದಿರುವಂಥದ್ದು. 21ನೇ ವಾಕ್ಯದಲ್ಲಿ, ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು, ಹಾಗೆಯೇ ಜಯ ಹೊಂದುವವನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ದೇವರು
ನಮ್ಮೊಂದಿಗೆ ವಾಸಿಸುವುದಕ್ಕೆ ಆತನು ಬಯಸುವಂತವನಾಗಿದ್ದಾನೆ. ಅದು ಕೇವಲ ಪರಲೋಕದಲ್ಲಿ ಮಾತ್ರವಲ್ಲ, ನಮ್ಮ ಈ ದೈನಂದಿನ ಜೀವಿತದ ಈ ಲೋಕದಲ್ಲಿಯೂ ನಾವು ಆಹಾಜನಂತೆ ನಯವಾಗಿ ತಳ್ಳುವಂಥವರು, ಯೋಸೇಫನ ಹಾಗೆ ಸ್ವೀಕರಿಸುವಂಥವರು ಆಗಿದ್ದೇವೋ ಒಮ್ಮೆ ಯೋಚಿಸಿ ನೋಡಿ. ಕ್ರಿಸ್ಮಸ್ ಸಂದೇಶ, ಕ್ರಿಸ್ಮಸ್ 2 ಸಂದೇಶವನ್ನು ಕೊಡ್ತಾ ಇದೆ. ಒಂದು, ಒಬ್ಬ ವ್ಯಕ್ತಿ ಅದನ್ನ ತಳ್ಳಿಬಿಟ್ರೆ ಇನ್ನೊಬ್ಬ ವ್ಯಕ್ತಿ ಅದನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ. ಇಲ್ಲಿ 2 ವಿಚಾರವನ್ನು ಹೇಳುವುದಕ್ಕೆ ಬಯಸ್ತೇನೆ. ಜೋಸೆಫ್ ನೆವರ್ ಡೌಟ್ ಅಬೌಟ್ ಗಾಡ್ಸ್ ಪ್ರಾಮಿಸ್. ಯೋಸೇಫನು ಎಂದಿಗೂ ದೇವರ ವಾಗ್ದಾನದ ಮೇಲೆ ಅನುಮಾನ ಪಡಲಿಲ್ಲ. ಸೆಕೆಂಡ್, ಯೋಸೇಫನು ದೇವರ ವಾಕ್ಯವನ್ನು ಹಾಗೆಯೇ ಸ್ವೀಕರಿಸ್ತಾ, he received the word of God as it is. ಸೊ ನಾವು ದೇವರ ವಾಕ್ಯವನ್ನ, ದೇವರ ವಾಗ್ದಾನವನ್ನ ಸ್ವೀಕರಿಸುವಂತವರು, ನಂಬುವಂತವರು ಆಗಿದ್ದೇವಾ? ಇಮ್ಯಾನುವೇಲ್, ಗಾಡ್ ಈಸ್ ವಿತ್ ಅಸ್. ಪ್ರಿಯರೇ, 2022 2ನೇ ಭಾನುವಾರಕ್ಕೆ ನಾವು ಸೇರಿ ಬಂದಿದ್ದೇವೆ. ಇಂದು ಇಡೀ ಜಗತ್ತು ಬಹಳ ಲವಲವಿಕೆಯಿಂದ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುವುದಕ್ಕೆ 19, 20, 21 ಕೋವಿಡ್ ಎಂಬ ಆ ಒಂದು ಮಾರಿ ಎಲ್ಲ ಕಾರಣಗಳ ಮೂಲಕವಾಗಿ ಆ ಒಂದು ಫುಲ್ ಸ್ವಿಂಗಲ್ಲಿ ಆಚರಣೆ ಮಾಡಕ್ಕೆ ಆಗಲಿಲ್ಲ. ಈ 22 ಕ್ರಿಸ್ಮಸ್ ಅನ್ನು ಬಹಳ ಫುಲ್ ಸ್ವಿಂಗ್ ಆಗಿ ಆಚರಣೆ ಮಾಡುವುದಕ್ಕೆ ಪ್ರತಿಯೊಬ್ಬರು ತುದಿ ಕಾಲಲ್ಲಿ ನಿಂತಿದ್ದಾರೆ. But one question, how we are going to receive the word? So ಯಾವ ರೀತಿಯಾಗಿ ನಾವು ಈ ಒಂದು ದಿನವನ್ನ ನಾವು ಎದುರು ನೋಡುವುದಕ್ಕೆ ಬಯಸುವಂತವರಾಗಿದ್ದೇವೆ. ಕ್ರಿಸ್ಮಸ್ ಕೇವಲ ಕಾಂಪಿಟೇಷನ್ಗೆ ಮಾತ್ರ ಸೀಮಿತವಾಗಿದೆಯಾ? ಆಹಾಜನು ಇಮ್ಯಾನುವೇಲನ ಸಾನ್ನಿಧ್ಯವನ್ನ ನಿರ್ಲಕ್ಷಿಸಿದ. ಅನಂತರ ಫಲ, ಆಹಾಜನು ಅರಸನಾದಾಗ 20 ವರ್ಷ, ಅವನು ಆಳ್ವಿಕೆ ಮಾಡಿದ್ದು ಕೇವಲ 16 ವರ್ಷ. ತನ್ನ 36ನೇ ವರ್ಷದಲ್ಲಿ ಆತನು ಮೃತಿ ಹೊಂದಿದ. ಎರಡು ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯದಲ್ಲಿ ಬರೆದಿರುವಂತಹ ಒಂದು ಮಾತು ಈ ರೀತಿ ಇದೆ. 2 ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯದಲ್ಲಿ 28ನೇ ಅಧ್ಯಾಯ 27ನೇ ವಾಕ್ಯ. ಅವನು ತನ್ನ ಪಿತೃಗಳ ಬಳಿಗೆ ಸೇರಲು ಅವನನ್ನು ಇಸ್ರಾಯೇಲ್ ರಾಜ ಸ್ಮಶಾನದಲ್ಲಿ ಹೂಣಿಡದೆ ಯೆರೂಸಲೇಮ್ ಪಟ್ಟಣದೊಳಗಣ ಒಂದು ಸ್ಥಳದಲ್ಲಿ ಹೂಣಿಟ್ಟರು. ರಾಜರುಗಳಿಗೆ ಅವರನ್ನ ಮಣ್ಣು ಮಾಡುವುದಕ್ಕೆ ಒಂದು ಪ್ರತ್ಯೇಕವಾದ ಸ್ಥಳವು ಸಿದ್ಧಪಡಿಸಲ್ಪಟ್ಟಿತ್ತು. ಸೊ ಇಲ್ಲಿ ನಾವು ನೋಡ್ತೇವೆ, ರಾಜ ಸ್ಮಶಾನದಲ್ಲಿ ಹೂಣಿಡದೆ ನಿರ್ಲಕ್ಷಿಸಿದರೆ ಅಪಘಾತ ನಿಶ್ಚಯ. ಪ್ರಿಯರೇ, ಕ್ರಿಸ್ಮಸ್
ನಮ್ಮ ಜೀವಿತದ ಮೂಲಕ ಸಮಾಜಕ್ಕೆ ಯಾವ ಸಂದೇಶವನ್ನ ಕೊಡುವಂಥದ್ದಾಗಿದೆ. ಅನೇಕರು ಕೇಳ್ತಾರೆ, ಹಬ್ಬ ಹೆಂಗಾಯ್ತು, ಹಬ್ಬ ಹಿಂಗ್ ಮಾಡ್ತಿದ್ದೀರಾ, ಹಬ್ಬ ಹಿಂಗ್ ಮಾಡ್ತೀರಾ. ನಾವು ಹೇಳ್ತೇವೆ, ನಾವು ಹಬ್ಬ ಮಾಡೋದಿಲ್ಲ, ನಾವು ಭಾನುವಾರ ಮಾತ್ರ ಹಬ್ಬ ಮಾಡ್ತೀವಿ. ಕ್ರಿಸ್ಮಸ್ ನಮ್ಮ ಜೀವಿತದ ಮೂಲಕವಾಗಿ ಯಾವ ಸಂದೇಶವನ್ನು ಕೊಡ್ತದೆ ಅನ್ನುವುದನ್ನ ಬದಲಾಯಿಸಿ ನನ್ನ ಕ್ರೈಸ್ತ ಜೀವಿತ ಸಮಾಜಕ್ಕೆ ಯಾವ ಸಂದೇಶವನ್ನು ಕೊಡ್ತದೆ ಒಮ್ಮೆ ಯೋಚಿಸಿ ನೋಡುವ. ಇಮ್ಯಾನುವೇಲ್, ದೇವರು ನಮ್ಮೊಂದಿಗೆ. ಯೋಹಾನನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ದ್ರಾಕ್ಷೆ ಬಳ್ಳಿ ಮತ್ತು ಕೊಂಬಿನ ಸಾಮ್ಯದಲ್ಲಿ ಹೇಳುವಂತಹ ಮಾತು, ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ. ಕೊಂಬೆಯು ದ್ರಾಕ್ಷೆ ಬಳ್ಳಿಯಲ್ಲಿ ಇರದೆ ಹೊರತು ಹೇಗೆ ಫಲವನ್ನು ಕೊಡುವುದಿಲ್ಲವೋ ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಳ್ಳದೆ ಹೋದರೆ ಏನು ಮಾಡಲಾರಿರಿ. ಅದೇ ಯೋಹಾನನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ನೀವು ನನ್ನನ್ನು ಆರಿಸಿ ತೆಗೆದುಕೊಳ್ಳಲಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ. ಏನಕ್ಕೆ? ಫಲವನ್ನು ಕೊಡುವುದಕ್ಕೆ. ಯೆಶಾಯನ ಪ್ರವಾದನ ಗ್ರಂಥ 5ನೇ ಅಧ್ಯಾಯದಲ್ಲಿ ಸರ್ವಶಕ್ತನಾದ ದೇವರು ಇಸ್ರಾಯೇಲರನ್ನು ನೋಡಿ, ಯಹೂದ ಜನಾಂಗವನ್ನು ನೋಡಿ ಹೇಳುವಂಥದ್ದು, ನಾನು ಒಳ್ಳೆಯ ದ್ರಾಕ್ಷೆ ಸಸಿಗಳನ್ನ ನೆಟ್ಟು ಬುರುಜು ಮಾಡಿ ದ್ರಾಕ್ಷೆ ತೊಟ್ಟಿಯನ್ನ ಕೊರೆಸಿ ಒಳ್ಳೆಯ ದ್ರಾಕ್ಷೆ ಹಣ್ಣನ್ನ ಎದುರು ನೋಡುತ್ತಿರುವ ನನಗೆ ನೀವು ಕೊಟ್ಟಂಥದ್ದು ಹೊಲಸು ಹಣ್ಣನ್ನ. ನಮ್ಮ ಜೀವಿತ ದೇವರಿಗೆ ಒಳ್ಳೆಯ ಫಲವನ್ನು ಕೊಡುವಂಥದ್ದು, ನಮ್ಮ ಜೀವಿತ ಯೇಸುವಿಗೆ ಹೊಲಸು ಫಲವನ್ನು ಕೊಡುವಂಥದ್ದು. ಕ್ರಿಸ್ಮಸ್ ಸಂದೇಶ, ಇಮ್ಯಾನುವೇಲ್, ಗಾಡ್ ವಿತ್ ಅಸ್, ದೇವರು ನಮ್ಮೊಂದಿಗೆ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಮಾತಿನ ಮೂಲಕ ನಿಮ್ಮನ್ನ ಧಾರಾಳವಾಗಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡುವ. ಭೂಮಿಯ ಆಕಾಶವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಮತ್ತು ದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಮ್ಮನ್ನೇ ಸಮರ್ಪಿಸ್ತಾ ಇದ್ದೇವೆ. ಇಮ್ಯಾನುವೇಲ್, ದೇವರು ನಮ್ಮೊಂದಿಗೆ. ನಿಮ್ಮ ವಾಕ್ಯದ ಮೂಲಕ ನಮ್ಮನ್ನು ಎಚ್ಚರಿಕೆ ಪಡಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಹೌದು ಕರ್ತನೆ, ಭಯಪಡಬೇಡ, ಫಿಯರ್ ನಾಟ್ ಎಂಬ ಸಂದೇಶವನ್ನು ಕರ್ತನೆ ನಿನ್ನ ಜನನದ ಮೂಲಕ ಇಸ್ರಾಯೇಲ್ ಜನಾಂಗಕ್ಕೆ ಕರ್ತನೆ ಇಡೀ ಮನುಕುಲಕ್ಕೆ ನೀನು ಕೊಟ್ಟಂತಹ ದೇವರು ಈ ಮುಂಜಾನೆಯಲ್ಲಿ ಮತ್ತು ದಾವರ್ತಿ ಆ ದೈವಿಕ ಸಂದೇಶದ ಮುಂಭಾಗದಲ್ಲಿ ನಮ್ಮನ್ನೇ ಸಮರ್ಪಿಸ್ತಾ ಇದ್ದೇವೆ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮುದ್ದು ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಮ್ಮೆಲ್ಲರ ಸಂಗಡ ಇಂದಿನಿಂದ ಸದಾಕಾಲವೂ ನಡೆಯಾಗಿರಲಿ. ಆಮೆನ್. ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.